ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡಿದೆ. ಸೊ ಈಚೆ ಕಡೆ ಕಸ ಹೊಡಿತಾ ಇದ್ದೀನಿ ನೋಡಿ. ಎದ್ದಿದ್ದೆ ಇವತ್ತು ತುಂಬ ಲೇಟ್ ಆಯಿತು, 7:30ಗೆ ಎದ್ದಿದ್ದೀವಿ. ಅದೇನಕ್ಕೆ ಅಂದರೆ ನಾವು 3:30 3:45 ಹಂಗೆ ಎಚ್ಚರ ಆಗುತ್ತೆ. ಆವಾಗ ಟೈಮ್ ನೋಡಿದ್ರೆ ಇನ್ನೂ 3:30 ಬಿಡು ಅಂತಂದು ಮಲ್ಕೊಬಿಟ್ರೆ ಕರೆಕ್ಟಾಗಿ ಎಚ್ಚರ ಆಗೋದೇ 7:30ಗೆ ಆಗ್ತಾಯಿದೆ. 2 ದಿನದಿಂದ ಹಂಗೆ ಮಾಡ್ತಾಯಿದ್ದೀನಿ. ಹಂಗಾಗಿ ಇನ್ಮೇಲೆ 3:30ಗೆ ಏನಕ್ಕೆ ಆ ಥರ ಎಚ್ಚರ ಆಗುತ್ತೋ ಗೊತ್ತಿಲ್ಲ ಆಗಲಿ. ಆ ಥರ ಎಚ್ಚರ ಆಗಿಬಿಟ್ರೆ ಬಿಡು ಇನ್ನೂ 1:30 ಗಂಟೆ ಐತೆ, ಆರಾಮಾಗಿ ಮಲಗ್ಬೋದು, 5:30ಗೆ ಎದ್ದೇಳ್ಬೋದು ಅಂತ ಮಲಗ್ತೀನಿ. ಮತ್ತು 7:30ಗೆ ಎಚ್ಚರ ಆಗೋದು, ಚೆನ್ನಾಗಿ ನಿದ್ದೆ ಮಾಡಿಬಿಡ್ತೀನಿ. ಸೊ ಹಂಗಾಗಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ನಾನು ಈಚೆ ಕಡೆ ಹೋಗ್ಬಿಟ್ಟು ಫಸ್ಟು ಹಾಲು ತೊಗೊಂಡು ಬಂದು ಹೆಂಗೋ ಲೇಟಾಗಿತ್ತು. ಇನ್ನು ನಮ್ಮ ಮನೆಯವ್ರಿಗೆ ಎದ್ದಿದ ತಕ್ಷಣ ಬೆಡ್ ಮೇಲೆ ಕುತ್ಕೊಂಡೇ ಕುಡಿಬೇಕು ಅವರು ಟೀ. ಸೊ ಅದಕ್ಕೆ ಇನ್ನು ಬೈತಾರೆ ಲೇಟ್ ಆದರೆ ಇನ್ನೂ ಅಂತಂದು ಹೋಗ್ಬಿಟ್ಟು ಹಾಲು ತೊಗೊಂಡು ಬಂದು ಟೀ ಮಾಡಿ ಅವ್ರಿಗೆ ಟೀ ಕೊಟ್ಟು ನಾನು ಕುಡಿದು, ಆಮೇಲೆ ಈಚೆ ಕಡೆದೆಲ್ಲ ಒಂದು 2 ಸ್ಟೆಪ್ಪು ಮುಂಚೆನೇ ಹಾಲು ಟೀಗೆ ಇಟ್ಕೊಂಡು ನಾನು ಹಾಲು ತಂದಾಗ ಹುಡುಗಿದ್ದೆ. ಇನ್ನು ದಾರಿ ಒಂದು ಹಂಗೆ ಬಿಟ್ಟಿದ್ದೆ ಪೆಂಡಿಂಗು, ಅದಕ್ಕೆ ಈಗ ದಾರಿ ಒಂದು ಹುಡುಕ್ತಾ ಇದ್ದೀನಿ. ಈ ಟಾಪ್ ಬಂದುಬಿಟ್ಟು ತುಂಬ ಹಳೇದು. ಇಷ್ಟು ದಿನ ಏನಕ್ಕೆ ಹಾಕ್ಕೊಂಡಿರಲಿಲ್ಲ ಅಂದರೆ ಅದು ಮಡಚಿಟ್ಟಿರ್ತೀನಲ್ಲ ತಳದಲ್ಲೇ ಬಿದ್ದೋಗ್ಬಿಟ್ಟೈತೆ. ನಾನು ಮತ್ತೆ ಎಲ್ಲ ತೆಗೆದು ನೋಡಿಲ್ಲ, ಹಾಕ್ಕೊಂಡಿಲ್ಲ. ಇದರಲ್ಲಿ ಬ್ಯುಸಿ ವೀಡಿಯೋಸು ಅದು ಇದು ಅಂತ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಅಂಥದ್ರಲ್ಲಿ ಬಟ್ಟೆಗಳೆಲ್ಲ ಹುಡ್ಕೊಂತ ಕೂತ್ಕೊಳ್ಳೋಲ್ಲ. ಮೇಲ್ಗಡೆ ಯಾವಿದ್ರೆ ಅವನ್ನೇ ತಗೊಂಡು ಹಾಕ್ತಾ ಇರ್ತೀನಿ, ಅವನ್ನೇ ತೊಳೆದಿಡ್ತಾ ಇರ್ತೀನಿ. ಅದಕ್ಕೆ ಹಾಕ್ಕೊಂಡಿರೋವೇ ಹಾಕ್ಕಂತೀನಿ ಈ ಮಧ್ಯೆ ವೀಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ಹಂಗೆ ನೀಟಾಗೆಲ್ಲ ಮಡ್ಚಿಡೋಣ ಅಂತಂದು ಎಲ್ಲ ಸುರಿದು ಬಿಟ್ಟನ. ಆವಾಗ ಹಾಕ್ಕೊಳ್ದಿರೋ ಟಾಪ್ಸ್ ಎಷ್ಟೊಂದು ಇದಾವೆ, ಎಲ್ಲ ಹೊಸ ಹೊಸ ಟಾಪ್ಸೇ. ಸೊ ಹಂಗಾಗಿ ಅವನ್ನೆಲ್ಲ ಈಗ ಒಂದು ನೀಟಾಗಿ ಒಂದು ಚೀಲಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇವನ್ನೆಲ್ಲ ಡೈಲಿ ವೇರ್ಗೆ ಇನ್ಮೇಲೆ ಹಾಕ್ಕೋಬೇಕು ಅಂತಂದು. ಸೊ ಅದಕ್ಕೆ ಎಷ್ಟು ಚೆನ್ನಾಗೈತಲ್ವ, ಪೀಚ್ ಕಲರು ಟಾಪು ಭಾಳ ಚೆನ್ನಾಗೈತೆ. ಸೊ ಏನಂದರೆ ನೆಕ್ ಹತ್ರ ಸ್ವಲ್ಪ ಲೂಸ್ ಆಗುತ್ತೆ, ಅದಕ್ಕೆ ಆ ಥರ ಸ್ಟೋಲ್ ಹಾಕ್ಕೊಂಡಿದ್ದೀನಿ. ಈಚೆ ಕಡೆ ಎಲ್ಲ ಕಸ ಹೊಡಿತಾ ಇದ್ದೀನಲ್ಲ, ಸೊ ಹಂಗಾಗಿ ನನಗೂ ಕಂಫರ್ಟಾಗಿ ಅನಿಸಲ್ಲ. ಸೊ ಅದಕ್ಕೆ ಈಗ ಈ ಕಡೆ ಎಲ್ಲ ಹುಡುಗನ ಅಂದ್ಕೊಂಡ್ರೆ ಧೂಳೆಲ್ಲ ಎದ್ದೇಳ್ತೈತೆ. ಆಮೇಲೆ ಅಡುಗೆ ಎಲ್ಲ ಮುಗಿದ್ಮೇಲೆ ಸಾರಿ ಫೋನ್ ಬಂತು, ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿ ಮತ್ತೆ ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಡುಗೆ ಎಲ್ಲ ಮುಗಿದ್ಮೇಲೆ ಈ ಕಡೆ ನೀರೆಲ್ಲ ಚಿಮ್ಕಿಸ್ಬಿಟ್ಟು ಅದೆಲ್ಲ ಹುಡ್ಗೋಣ ಒಂದು ಹತ್ರ ಅಂತ ಅಂದ್ಕೊಂಡಿದ್ದೀನಿ. ಧೂಳೆಲ್ಲ ಎದ್ಬಿಟ್ರೆ ಇನ್ನೊಂದು ನನಗೆ ಅದೇ ಸ್ವಲ್ಪ ಕೆಮ್ಮು ನೆಗಡೆ ಇದೇ ಪ್ರಾಬ್ಲಮ್ ನನಗೆ, ಅದೇ ದೊಡ್ಡ ಕಾಯಿಲೆ ಅಂತಂದು ಹೇಳ್ಬೋದು ನನಗೆ. ಸೊ ಹಂಗಾಗಿ ಅದು ಆಗದೇ ಇರೋ ಥರ ನೋಡ್ಕೊತಾ ಇರ್ತೀನಿ ಆಲ್ಮೋಸ್ಟ್ ನಾನು. ಸೊ ಅದಕ್ಕೆ ಇನ್ನು ಅಲ್ಲೇ ಬಿಟ್ಬಿಟ್ಟು ಅದು ಕಸ ಹೊಡೆದಿದ್ದು ಇನ್ನೇನು ದಾರಿ ಎಲ್ಲ ಮೇಯ್ನ್ ಹುಡುಗಿದ್ದೀನಿ ಅಂತಂದು ಇಲ್ಲಿ ಒಳಗಡೆ ಬಂದೆ. ಇನ್ನು ಸ್ವಲ್ಪ ಅಡುಗೆ ಕೆಲಸ ನೋಡೋಣ ಅಂತಂದು ಒಳಗಡೆ ಬಂದಿದ್ದ ತಕ್ಷಣ ಟೀ ಎಲ್ಲ ಮಾಡ್ಕೊಂಡು ಕುಡ್ದಿದ್ವಲ್ಲ, ಸೊ ಅದು ಪಾತ್ರೆ ಸೈಡ್ಗೆ ಎತ್ತಿಡ್ತಾ ಇದ್ದೀನಿ. ಇನ್ನು ಅಡುಗೆ ಪಾತ್ರೆಗಳೆಲ್ಲ ಇಟ್ಕೊಂಡು ಅಡುಗೆ ಮಾಡಬೇಕಲ್ವ. ಸೊ ಹಂಗಾಗಿ ಸ್ವಲ್ಪ ರಾತ್ರಿದೇ ಎಲ್ಲ ಸಾಂಬಾರಿದೆ, ಅದನ್ನು ಬಿಸಿ ಮಾಡ್ಕೊಂಡು ಸ್ವಲ್ಪ ರೈಸ್ ಮಾಡ್ಕೊಂಡು ತಿನ್ನೋದು ಅಷ್ಟೇ. ನಮ್ಮ ಮನೆಯವ್ರಿಗೆ ಹೇಳ್ದೆ, ಸರಿ ಆಯಿತು ಬಿಡು ಹಂಗೆ ಮಾಡು ಅಂದರು. ಮಧ್ಯಾಹ್ನ ಮೇಲೆ ಬೇಕಾದರೆ ಏನಾದರೂ ಅಡುಗೆ ಮಾಡೋಣ ಅಂತ ಅಂದರೆ ಏನಿದ್ರೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಣ ಬಿಡು ಅಂತ ಅಂದರು. ಸೊ ಈ ಮಧ್ಯೆ ಸ್ವಲ್ಪ ನನ್ನ ವರ್ಕು ಎಲ್ಲ ನೋಡಿಬಿಟ್ಟು ನಮ್ಮ ಮನೆಯವರು ಆ ಥರ ಅರ್ಥ ಮಾಡ್ಕೊತಾರೆ. ಮೇಯ್ನು ಹೇಳಿದ್ರೆ ಸರಿ ಬಿಡು ಏನಿದ್ರೆ ಅದು ಊಟ ಮಾಡೋಣ ಬಿಡು ಅಂತಂದು ಹೇಳ್ತಾರೆ. ಮುಂಚೆ ಎಲ್ಲ ಹಂಗಿಲ್ಲ, ಎಷ್ಟೇ ವರ್ಕ್ ಇರಲಿ ಎಷ್ಟೇ ಇದು ಮಾಡ್ಕೊಳ್ಳಿ, ಇಲ್ಲ ನನಗೆ ಬೇಕಮ್ಮ ಬಿಸಿದು ಬೇಕಷ್ಟೇ ಅಂತಂದು ಹೇಳೋರು. ಏನೇ ಆಗಿರ್ಬೋದು, ಒಂದು ರೈಸ್ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು, ಆ ರೀತಿ ಮಾತಾಡೋರು. ನನಗೂ ತುಂಬ ಬೇಜಾರು ಅನ್ಸೋದು. ಅವಾಗ ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ಇವರು. ನಾನು ಇಷ್ಟು ಬ್ಯುಸಿಯಾಗಿದ್ದೀನಿ, ಅವರು ನೋಡ್ತಿದ್ದಾರೆ, ಒದ್ದಾಡ್ತೀನಿ ಒಬ್ಳೇನೆ ಎಲ್ಲ ಕೆಲಸಗಳು ಮಾಡ್ಕೊಂಡು, ಅರ್ಥನೇ ಮಾಡ್ಕೊಳ್ಳಲ್ಲ. ಏನು ಬೇಕಂದರೆ ಅದು ಮಾಡಿಕೊಡ್ಬೇಕು ಅಂತಂದು ಒಂದೊಂದು ಸಲ ಕೋಪ ಬರೋದು. ಈ ಮಧ್ಯೆ ಅವರು ಪಾಪ ಮನೆಯಲ್ಲಿ ಇದ್ದಾಗಲೆಲ್ಲ ನೋಡ್ತಾ ಇರ್ತಾರಲ್ಲ, ಬಿಡಪ್ಪ ಪಾಪ ರಿಸ್ಕ್ ಇರುತ್ತೆ, ಏನಕ್ಕೆ ಸುಮ್ಮನೆ ನಾವು ಹಂಗೆಲ್ಲ ಪಟ್ಟಿಡ್ದು ಕುತ್ಕೋಬಾರ್ದು ಒಂದೇ ವಿಚಾರಕ್ಕೆ ಅಂತಂದು ಅವರು ಈ ಮಧ್ಯೆ ತುಂಬ ಚೇಂಜ್ ಆಗಿದ್ದಾರೆ ಹೇಳ್ರಿ. ನಮ್ಮ ಮನೆಯವರು ಅಷ್ಟೇ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಆಗಿರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಚೆನ್ನಾಗಿ ನನಗೂ ಅರ್ಥ ಮಾಡ್ಕೊಂಡು ಹೆಲ್ಪ್ ಮಾಡ್ತಾರೆ ಮೇಯ್ನು. ಸೊ ಹಂಗಾಗಿ ಈಗ ಮಕ್ಕಳು ಅವನು ಅರವಿಂದ್ ಇನ್ನೂ ಮುಖ ತೊಳಿತಾ ಇದ್ದ ಅಷ್ಟರಲ್ಲಿ ನಾವು ಸ್ವಲ್ಪ ಊಟಕ್ಕೆ ಕುತ್ಕೊಳ್ಳೋಣ, ಅವ್ನು ಬಂದಿದ ತಕ್ಷಣ ಅವ್ನು ಊಟ ಮಾಡ್ತಾನೆ. ನಿತಿನ್ ಎಲ್ಲೋ ಹೋಗಿದ್ದ, ಸೊ ಅವ್ನು ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ. ಸರಿ ಅಂತಂದು ಈಗ ನಾವು 3 ಜನ ಊಟ ಮಾಡೋಣ ಅಂತಂದು ಹೇಳಿದ್ರೆ ಸರಿ ಅಂತ ನಮ್ಮ ಮನೆಯವ್ರು ಮುಖ ತೊಳ್ಕೊಂಡು ಬಂದರು. ಅವ್ರಿಗೆ ಈರುಳ್ಳಿ ಇರಬೇಕು ಊಟಕ್ಕೆ ಅಂತಂದು. ನಮ್ಮಮ್ಮ ಅವರು ಸ್ವಲ್ಪ ಸಾಂಬಾರು ಕೊಟ್ಟಿದ್ರೆ ಹೇಳ್ರಿ, ರಾತ್ರಿದು ನಮ್ಮದು ಸ್ವಲ್ಪ ಇತ್ತು, ಹಂಗಾಗಿ 2 ಅಡ್ಜಸ್ಟ್ ಮಾಡ್ಕೊಂಡು ತಿಂದು ಮಧ್ಯಾಹ್ನದಿಂದ ಏನಾದರೂ ಮಾಡೋಣ ಅಂತಂದು ಅಂದ್ಕೊಂಡು ಮಾತಾಡ್ತಾ ಇದ್ವಿ. ಈರುಳ್ಳಿ ಕಟ್ ಮಾಡ್ಕೊಳಕ್ಕೆ ಅದು ಚಾಕು ಮೊನ್ನೆ ನಾನೊಂದು ಹೊಸದು ತಂದಿದ್ದೆ ನೋಡಿರಿ, 30 ರೂಪಾಯಿ, ಏನೇ ತೊಗೊಂಡ್ರು 30 ರೂಪಾಯಿ ಅಂತ ನಾನು ವೀಡಿಯೋ ಮಾಡಿದ್ನಲ್ಲ. ಸೊ ಅಲ್ಲಿ ತೊಗೊಂಡು ಬಂದಿರುವಂಥ ಚಾಕು, ಇದರಲ್ಲಿ ನಮ್ಮ ಮನೆಯವರು ಸುಮಾರು ಅಂದರೆ 2 ಟೈಮ್ ಆಗಲೇ ಕೈ ಕೊಯ್ಕೊಬಿಟ್ಟವ್ರೆ. ಅದಕ್ಕೋಸ್ಕರ ನಾನು ಅವ್ರಿಗೆ ಕೊಡಲ್ಲ ಆ ಚಾಕುನ, ಇರಲಿ ಕೊಡು ಹುಷಾರಾಗಿ ಕೊಯ್ತೀನಿ ಅಂತಂದು ಇಸ್ಕೊಂಡವ್ರೆ. ನಾನಾದರೆ ಒಂದು ಐಡಿಯಾ ಮೇಲೆ ನೀಟಾಗೆ ಕಟ್ ಮಾಡ್ತೀನಿ ಏನೇ ಆಗಿರ್ಬೋದು. ನಮ್ಮ ಮನೆಯವ್ರು ಹಂಗಲ್ಲ, ಬೇಗ ನನ್ನ ಜೊತೆ ಮಾತಾಡ್ತಾ ಇಲ್ಲ ಆ ಕಡೆ ಈ ಕಡೆ ನೋಡ್ತಾ ಕೈಯೇ ಕಟ್ ಮಾಡ್ಕೊಬಿಡ್ತಾರೆ. ಹಂಗೆ ಸ್ವಲ್ಪ ಅವ್ರಿಗೆ ಅಭ್ಯಾಸ ಇಲ್ವಲ್ಲ ಆ ಥರ. ಸೊ ಹಂಗಾಗಿ ಸ್ವಲ್ಪ ಯಾಮಾರ್ತಾರಷ್ಟೇ. ಈಗ ತಟ್ಟೆಗೆ 2 ತಟ್ಟೆಗೂ ಸ್ವಲ್ಪ ಸ್ವಲ್ಪ ಅನ್ನ ಇಟ್ಕೊಂಡು ನನಗೂ ನಮ್ಮ ಮನೆಯವ್ರಿಗೆ ಸಾಂಬಾರು ಹಾಕ್ಕೊತಾ ಇದ್ದೀವಿ. ಸೊ ಏನೋ ಒಂದು ಒಟ್ಟಿಗೆ ಕುತ್ಕೊಂಡು ಎಲ್ಲರೂ ಈ ರೀತಿ ಊಟ ಮಾಡಿದ್ರೆ ತುಂಬ ಖುಷಿ ಅನಿಸುತ್ತೆ, ಮನಸ್ಸಿಗೂ ಸಮಾಧಾನ. ಒಬ್ಬರೇ ಊಟ ಮಾಡಿದ್ರೆ ನಾವು ಮುಂಚೆಯಿಂದಲೂ ಇದೇ ಥರನೇ ಮಾಡಿರೋ ಅಡುಗೆ ಎಲ್ಲ ಒಂದು ಹತ್ರ ಇಟ್ಕೊಳ್ಳೋದು,
ನಾನು ಮಕ್ಕಳು ಎಲ್ಲರೂ ಊಟ ಮಾಡೋದು. ಈಗ ಅಂದರೆ ಅವರು ಮಕ್ಕಳು ಓಡಾಡ್ತಾ ಇರ್ತಾರೆ ಈಚೆ ಕಡೆ. ಟೈಮ್ಗೆ ನಾವು ಊಟ ಮಾಡಬೇಕಾದ್ರೆ ಅವ್ರು ಇರಲ್ಲ, ಯಾವಾಗಲೂ ಬಂದು ಊಟ ಮಾಡ್ತಾರೆ. ಸೊ ಹಂಗಾಗಿ ನಾನು ನಮ್ಮ ಮನೆಯವರಂತೂ ಕಂಪಲ್ಸರಿ ಇಬ್ಬರು ಒಂದೇ ಸರಿನೇ ಊಟ ಮಾಡ್ತೀವಿ. ನಾನೊಂದು ಸರಿ ಊಟ ಮಾಡೋದು, ಅವರೊಂದು ಸರಿ ಊಟ ಮಾಡೋದು, ಆ ಥರ ಏನಿಲ್ಲ. ಸೊ ಅವರು ಬೆಳಗ್ಗೆ ಟೈಮ್ ಮನೇಲಿದ್ದರೆ ಒಂದೇ ಸರಿ ಊಟ ಮಾಡ್ತೀವಿ. ಅವ್ರು ಕೆಲ್ಸಕ್ಕೆ ಹೋದರೆ ನಾನು ಒಬ್ಬಳೇ ಊಟ ಮಾಡ್ಕೊಬಿಡ್ತೀನಿ. ಮತ್ತು ಸಂಜೆ ಬರ್ತಾರಲ್ಲ ಮನೆಗೆ, ಆವಾಗ ಇಬ್ಬರು ಒಂದೇ ಸರಿನೇ ಈಚೆ ಕಡೆ ಕೂತ್ಕೊಂಡು ಊಟ ಮಾಡ್ತೀವಿ. ಹಿಂಗೆ ಮುಂಚೆಯಿಂದಲೂ ಇನ್ನೂ ಜೊತೆಲೇ ತಿಂತಾಯಿದ್ವಿ ನಾವು. ಆವಾಗ ಮಧ್ಯದಲ್ಲಿ ಸ್ವಲ್ಪ ಅಭ್ಯಾಸ ತಪ್ಪಿಸ್ಬಿಟ್ವಿ. ಸೊ ಹಂಗಾಗಿ ಈಗ ಜೊತೆಲೇನು ಊಟ ಮಾಡಲ್ಲ. ಎಲ್ಲಾದರೂ ಹೋದಾಗ ಇಲ್ಲ ಇನ್ನು ಆಪ್ಷನ್ ಇಲ್ಲ, ಬೇರೆದೊಂದು ಪ್ಲೇಟ್ ಇಲ್ಲ ಅಂದಾಗ ಅಂಥ ಟೈಮಲ್ಲಿ ಮಾತ್ರ ಜೊತೆಲಿ ಊಟ ಮಾಡ್ತೀವಿ. ಇಲ್ಲ ಅಂದರೆ ಕಂಪಲ್ಸರಿ ಈ ರೀತಿ ಬೇರೆ ಬೇರೆನೇ ಮಾಡ್ತೀವಿ. ಅವಾಗ ಎಷ್ಟೊತ್ತಾದರೂ ಆಗಲಿ ನಮ್ಮ ಮನೆಯವ್ರು ಬರೋವ್ರಿಗೂ ವೆಯ್ಟ್ ಮಾಡಿ ಜೊತೆಯಲ್ಲೇ ಊಟ ಮಾಡ್ತಾಯಿದ್ವಿ. ನಮ್ಮ ಅತ್ತೆ ಅಂದರೆ ನಮ್ಮ ಮನೆಯವರಿದ್ದಾರಲ್ಲ ಅವ್ರ ಅಮ್ಮ ಅವರೆಲ್ಲ ಹಂಗೆಲ್ಲ ಜೊತೆಲಿ ಊಟ ಮಾಡಬಾರ್ದು ಗಂಡ ಹೆಂಡತಿ ಅಂತಂದೆಲ್ಲ ಬೈದು ಬಿಡಿಸ್ಬಿಟ್ರು ಜೊತೆಲಿ ಊಟ ಮಾಡೋದು. ಇಲ್ಲಾಂದರೆ ನಾವು ಇದುವರೆಗೂ ಜೊತೆಲೇ ಊಟ ಮಾಡ್ಕೊತ ಕೂತ್ಕೊತಿದ್ವಿ ಇಬ್ರು. ಸೊ ಅಷ್ಟು ಚೆನ್ನಾಗಿತ್ತು ನಮ್ಮ ಬಾಂಡಿಂಗ್ ಅವಾಗಿಂದಲೂ ಅಷ್ಟೇ. ಅಲ್ಲಿಗೂ ನಮ್ಮ ಮನೆಯವ್ರು ಯಾರೇನಾದರೂ ಅಂದ್ಕೊಳ್ಳಿ ಬಿಡು ಅಂತಂದು ಹೇಳ್ಬಿಟ್ಟು ಜೊತೆಲೇ ಊಟ ಮಾಡೋಣ ಅಂತ ಹೇಳ್ತಾಯಿದ್ರು. ಇನ್ನೇನಕ್ಕೆ ಬೇಡ ಅಂತಂದು ಹೇಳ್ಬಿಟ್ಟು, ಯಾಕೆ ದೊಡ್ಡವ್ರು ಹೇಳೋದ್ಮೇಲೆ ಕೇಳಬೇಕಲ್ಲ ಮಾತು, ಇಲ್ಲಾಂದರೆ ಜಗಳ ಆಗೋದು ಹಂಗೆಲ್ಲ ಆಗುತ್ತೆ ಅಂತಂದು ಹೇಳ್ಬಿಟ್ಟು ನಾನು ಬೇಡ ಬಿಡು ಅಂತಂದು ಹೇಳ್ಬಿಟ್ಟು ನಾನೇ ಸ್ವಲ್ಪ ಅಭ್ಯಾಸ ತಪ್ಪಿಸ್ಬಿಟ್ಟೆ. ಅದು ಏನಕ್ಕೆ ಆ ಥರ ಊಟ ಮಾಡಬಾರ್ದು ಅಂತ ಕೇಳಿದ್ರೆ ಅವ್ರು ಹೇಳಿದ್ದೇನು ಗೊತ್ತಾ, ಗಂಡನ ಎಂಜಲು ನಾವು ತಿನ್ಬೋದಂತೆ, ನಮ್ಮ ಎಂಜಲು ಗಂಡ ತಿನ್ನಬಾರ್ದಂತೆ ಹೇಳ್ತಿದ್ದು. ಸೊ ಅಷ್ಟೇ ರೀಸನ್ನು ಅಂತಂದು ಹೇಳಿದರು. ಸರಿ ಬಿಡು, ಅವ್ರು ಹೇಳೋದು ಒಳ್ಳೇದೇ ಏನೋ, ಸೊ ನಮಗೆ ಗೊತ್ತಿಲ್ವಲ್ಲ ಅಂದ್ಕೊಂಡು ನಾನು ಸರಿ ಬಿಡು ಅಂತಂದು ಹಂಗೆ ಇದು ಮಾಡ್ಕೊಂಡು ಆವಾಗಿಂದ ಜೊತೇಲಿ ಊಟ ಮಾಡಲ್ಲ, ಬೇರೆ ಬೇರೆನೇ ಊಟ ಮಾಡ್ತೀವಿ. ಇನ್ನೊಂದು ಇಲ್ಲದೇ ಇರೋದೆಲ್ಲ ಮಾತಾಡ್ತಾ ಕೂತ್ಕೊಳ್ಳಲ್ಲ, ಇರೋದನ್ನೇ ಹೇಳ್ತೀವಿ ಅಷ್ಟೇ ವೀಡಿಯೋದಲ್ಲಿ. ಇವತ್ತು ಲಾಸ್ಯಾಗೂ ಮಾನ್ವಿಕನಿಗೂ ತಣ್ಣಗೆ ಮಾಡ್ತಾವ್ರೆ. ಏನಂದರೆ ಇದು ಸಿಡುಬು ಒಯ್ದಿತ್ತು, ಅಮ್ಮ ಒಯ್ದಿತ್ತಲ್ಲ. ಸೊ ಹಂಗಾಗಿ ಸ್ನಾನ ಮಾಡ್ಕೊಂಡು ಅವ್ರ ಮಾವ ಏನೋ ರೆಡಿ ಮಾಡ್ತಾ ಇದ್ದಾನೆ, ಅವ್ರಿಗೆ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ಹೋಗೋಣ ಬನ್ನಿ, ಅಲ್ಲಿ ತೋರಿಸ್ತೀನಿ. ಒಂದು 15 ದಿನವೇ ಆಗಿತ್ತು, ನಾನು ಅದಕ್ಕೆ ವೀಡಿಯೋ ಅವ್ರದ್ದೇನು ಜಾಸ್ತಿ ಶೂಟ್ ಮಾಡಿರಲಿಲ್ಲ. ಈ ಮಧ್ಯೆ ಅಮ್ಮ ಒಯ್ದಿತ್ತಲ್ಲ ಅವಾಗೆಲ್ಲ ಶೂಟ್ ಮಾಡಬಾರ್ದು ಅಂತಂದು. ಸೊ ಇವತ್ತು ತಣ್ಣಗೆ ಮಾಡ್ತಾರೆ, ಅದಕ್ಕೋಸ್ಕರ. ಸ್ನಾನ ಮಾಡ್ಕೊಂಡೆ ನಮ್ಮ ಅವಾಗಲೆಲ್ಲ ಆಚು ಬಂಗಾರ ಅಲ್ಲ, ಸ್ನಾನ ಅಲ್ಲ, ತಣ್ಣಗೆ ಮಾಡೋದು ಯಾವಾಗಮ್ಮ ನಿನಗೆ? ಸಾಯಂಕಾಲ ಸಗಣಿ ಹಾಕೊಂಡು ಮಾಡೋದು. ಸಗಣಿ ಎಲ್ಲ ಹಾಕಂತ ಮೈಗೆ. ಯಾರು ಹೇಳಿದ್ರು? ನನ್ನ ಅಳಿಯ ನೋಡ್ರಿ, ಅಳಿಯ ಮನೆ ತೊಳಿಯ. ಇಲ್ಲಿ ನೋಡ್ರಿ ನಮ್ಮಮ್ಮ ಒಂದು ಸ್ವಲ್ಪ ಅಂದರೆ ಇಲ್ಲೆಲ್ಲ ಹುಲ್ಲು ಬಣವೆ ಎಲ್ಲ ಹಾಕಿರ್ತಾರಲ್ಲ, ಅದಕ್ಕೊಂದು ಸ್ವಲ್ಪ ಸೈಡಲ್ಲಿ ದಾರಿ ಇದ್ದರೆ ಈ ರೀತಿ ಹೂವಿನ ಗಿಡ ಎಲ್ಲ ಬೆಳೆಸೈತೆ. ನಮ್ಮಮ್ಮನ ಭಾಳ ಹುಚ್ಚ ಹೇಳ್ರಿ ಹೂವಿನ ಗಿಡ ಅಂದರೆ. ಇಲ್ಲಿ ಕರ್ಬೇವಿನ ಸೊಪ್ಪಿನ ಗಿಡ ಇಲ್ಲೊಂದು. ಇಲ್ಲಿ ಬಂದೆ. ಸೊ ಇದು ಬಂದುಬಿಟ್ಟು ಮಲ್ಲಿಗೆ ಹೂವು. ನಮ್ಮ ಮನೆ ಹತ್ರ ಆ ಕಡೆ ತೋರಿಸ್ತೀನಲ್ಲ ಯಾವಾಗಲೂ, ಅದು ಈಚೆ ಕಡೆ ನೋಡಿ ಈ ಥರ ಮೊಗ್ಗೆಲ್ಲ ಹೊಡೆದಿದೆ. ಈ ಕಡೆ ಕನಕಾಂಬರ ಮತ್ತು ಕಾಕಡ ಹೂವಿನ ಗಿಡ ಎಲ್ಲ ಇಟ್ಟಿದ್ದಾರೆ. ಇಲ್ಲೊಂದು ರೋಸ್ ಗಿಡ ಇತ್ತಪ್ಪ, ಏನಾಯಿತು? ಅಲ್ಲೈತೆ, ಅಲ್ಲಿ ರೆಕ್ಕೆಗಳೆಲ್ಲ ಉದುರೋಗೈತೆ. ಇದು ನಿಂಬೆಹಣ್ಣಿನ ಗಿಡನಾ ಲಾಚು? ನಿಂಬೆಹಣ್ಣಿನ ಗಿಡ ಹೌದು. ಒಂದು ನಿಂಬೆಕಾಯಿ ಬಿಟ್ಟಿಲ್ಲ. ಮತ್ತೆ ಆತಮ್ಮ, ಮುಳ್ಳಲ್ಲ ನಿಂಬೆಕಾಯಿ ಗಿಡ. ಎಲ್ಲ ಇದ್ದಾವೆ ನಾಯಿ ಮರಿ. ಯಾವುದು ಮರಿ ಹಾಕಿರೋದು ನಾಯಿ? ಬಿಳೆ ನಾಯಿ ಮರಿ ಹಾಕೈತೆ. ಅಗೋ ಅಮ್ಮ, ಬೇಡಮ್ಮ ತಾಯಿ. ಬೇಡ ಕಣಿಲ್ಲ ಆಚಿ. ತೂರ್ ಪದ್ಮಿ ಅಂತ ನೋಡ್ರಿ, ಇವಳು ಇಷ್ಟ ಇದ್ದಾಳೆ. ಇವಳು ಭಾರಿ ಹೆಂಗಸಿಗಳು. ಇವಳಂಗಿನ ನನ್ನ ಮಗನ ಮಾಡ್ಕೊಬಿಟ್ರೆ ನನಗೆ ಊಟ ಇಲ್ಲ ನೀರಿಲ್ಲ ಅಂಥ ಹೆಂಗಸಿ ಇವಳು. ತೂರೇ ಪದ್ಮಿ ಅಂತಾಳೆ. ನೀನೇ ತೂರೇ ಲಾಚಿ. ಯಮ್ಮನ ಏರ್ ನೋಡಿ ಏನಿದಾವೆ ಕೂದಲು. ಲಾಚಿ ಎಲ್ಲ ಧೂಳಾಗ್ತವ ಕೂದಲು. ಬಾ ಹೀರೋಯಿನ್ನು, ನಮ್ಮ ಕರೇ ಹೀರೋಯಿನ್ನು. ಕೂದಲು ಮುಂಡೆ
ಏಯ್ ಹ್ಞೂ ಏ ಚಿತ್ರಲಿಂಗಿ ತಣ್ಣಗೆ ಮಾಡವ್ರೆ ಯಾಕೆ ಅಯ್ಯಕ್ಕಂದ ಯಾರು ಕರೆದ್ರಿ ಬಿಳಿರುದ್ರಿ ಇದೊಂದು ಅಕ್ಕಿ ಗಿಡ ಹುಟ್ಟುತ್ತೆ. ನೋಡಿ ಇಲ್ಲಿಂದ ಈಗ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಕೆಲಸಗಳಿದ್ದಾವೆ, ಬೇಗ ಬೇಗ ಮುಗಿಸ್ಬಿಟ್ಟು ನೆಕ್ಸ್ಟ್ ನಾವೆಲ್ಲ ಹೊರಡಬೇಕು. ಆ ವಿಡಿಯೋಸ್ ಎಲ್ಲ ಶೇರ್ ಮಾಡ್ಕೊತೀನಿ ನಾನು ನೆಕ್ಸ್ಟ್ ವ್ಲಾಗಿಂದ. ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್.